ಮೈಸೂರು ಪಾಕ ಮಾಡೋಕ್ಕೆ ಕರೆಕ್ಟಾಗಿ ಪಾಕ ಬರ್ತಾ ಇಲ್ವಾ? ಕುಕ್ಕರಿಂದ ಮಾಡಿ ನಿಮಗೆ ಪಾಕ ಕರೆಕ್ಟಾಗಿ ಬರುತ್ತೆ. ಮೈಸೂರು ಪಾಕ ಹಾಳಾಗೋದೇ ಇಲ್ಲ. ತುಂಬ ರುಚಿಯಾಗಿರುತ್ತೆ. ಬಾಯಲ್ಲಿಟ್ರೆ ಕರಗೋಗುತ್ತೆ ಅಷ್ಟು ರುಚಿಯಾಗಿರುತ್ತೆ. ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ. ನೋಡ್ತಾ ಇರ್ಬೋದು, ನಿಮಗೆ ಈಸಿಯಾಗಿ ಮಾಡ್ಕೋಬೋದು ಕುಕ್ಕರಿನಿಂದ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ 1 ಬೌಲು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಈ ಮೆಜರ್ಮೆಂಟಲ್ಲೇ ನಾನು ತಗೊಂಡಿದ್ದೀನಿ. ನಿಮ್ಮ ಮನೇಲಿ ನೀವು ಯಾವ ಮೆಜರ್ಮೆಂಟಲ್ಲಿ ತಗೊಳ್ತೀರೋ ಆ ಮೆಜರ್ಮೆಂಟಲ್ಲಿ ಎಲ್ಲನೂ ಕೂಡ ತಗೋಬೇಕು. ನೋಡಿ, ಈ ಬೌಲಲ್ಲಿ ನಾನು 1 ಬೌಲು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರಿಗೆ ನಾನು ಯಾವ ಬೌಲಲ್ಲಿ ಕಡಲೆ ಹಿಟ್ಟು ತಗೊಂಡಿದ್ದೀನೋ ಅದೇ ಬೌಲಲ್ಲಿ ನಾನು ಸಕ್ಕರೆ ತಗೊಳ್ತಾ ಇದ್ದೀನಿ. 1.5 ಬೌಲು ಸಕ್ಕರೆ ತಗೋಬೇಕು. 1.5 ಬೌಲು ಸಕ್ಕರೆ ತಗೊಂಡ್ರೆ ಕರೆಕ್ಟ್ ಆಗುತ್ತೆ ಸ್ವೀಟು. ಇವಾಗ ಸಕ್ಕರೆನ ನಾನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾವು ನಾರ್ಮಲ್ ಪಾತ್ರೆಯಲ್ಲಿ ಮಾಡಿದಾಗ ಪಾಕ ಕರೆಕ್ಟಾಗಿ ಬರೋದಿಲ್ಲ. ಈ ಥರ ಟ್ರೈ ಮಾಡಿ ನೋಡಿ. ಎಲ್ಲರೂ ಕೂಡ ಮಾಡ್ಬೋದು. ಪಾಕ ಚೆನ್ನಾಗಿ ಬರುತ್ತೆ. 1.5 ಬೌಲಿಗೆ ನಾನು 3/4 ಬೌಲು ನೀರು ಹಾಕ್ಕೊಳ್ತಾ ಇದ್ದೀನಿ. ಯಾವ ಬೌಲಲ್ಲಿ ಸಕ್ಕರೆ ತಗೊಂಡಿದ್ದೀನೋ ಅದೇ ಬೌಲಲ್ಲಿ 3/4 ಬೌಲು ನೀರು ಹಾಕ್ಕೊಂಡಿದ್ದೀನಿ ಸಕ್ಕರೆಗೆ. ಇವಾಗ ಲಿಡ್ ಕ್ಲೋಸ್ ಮಾಡಿ ಇದನ್ನ 5 ವಿಷಲ್ ಮಾಡಿಸ್ಕೋಬೇಕು. 5 ವಿಷಲ್ ಮಾಡಿಕೊಂಡ್ರೆ ಕರೆಕ್ಟ್ ಆಗುತ್ತೆ. 1 ಜಾಸ್ತಿ ಆದರೂ ಕೂಡ ಪರವಾಗಿಲ್ಲ, ಏನೂ ತೊಂದರೆ ಆಗೋದಿಲ್ಲ. 5 ವಿಷಲ್ ಆದರೆ ನಿಮಗೆ ಕರೆಕ್ಟಾಗಿ ಒಂದೆಳೆ ಪಾಕ ಬರುತ್ತೆ. ಇವಾಗ ನಾವು ಪಾತ್ರೆಯಲ್ಲೆಲ್ಲ ಮಾಡಿದಾಗ ಪಾಕ ಕರೆಕ್ಟಾಗಿ ಬರೋದಿಲ್ಲ. ಆವಾಗ ಗಟ್ಟಿಯಾಗುತ್ತೆ, ಇಲ್ಲ ಮೈಸೂರು ಪಾಕ ಚೆನ್ನಾಗಿ ಬರಲ್ಲ. ಈ ಮೆಥಡಲ್ಲಿ ಮಾಡಿ ನಿಮಗೆ ಖಂಡಿತವಾಗ್ಲೂ ಮೈಸೂರು ಪಾಕ ಹಾಳಾಗೋದಿಲ್ಲ. ಯಾರಿಗೆಲ್ಲ ಬರಲ್ವೋ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಕಡಲೆ ಹಿಟ್ಟನ್ನ ಜರಡಿ ಮಾಡ್ಕೋಬೇಕು. ಇದರಲ್ಲಿ 1 ಗಂಟೆ ಇರಬಾರ್ದು. ಚೆನ್ನಾಗಿ ಇದನ್ನ ಜರಡಿ ಇಟ್ಕೊಳ್ತಾ ಇದ್ದೀನಿ. ಆದಷ್ಟು ಚೆನ್ನಾಗಿರುವ ಕಡಲೆ ಹಿಟ್ಟನ್ನ ಯೂಸ್ ಮಾಡಿ. ನಾನು ಯೂಸ್ ಮಾಡೋದು ಭಾಗ್ಯಲಕ್ಷ್ಮಿ ಬ್ರ್ಯಾಂಡು. ಭಾಗ್ಯಲಕ್ಷ್ಮಿ ಬ್ರ್ಯಾಂಡಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಒಂದು ಪಾತ್ರೆಗೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಸೇಮ್ ಬೌಲಲ್ಲೇ ತುಪ್ಪ ಹಾಕ್ಕೊಂಡಿದ್ದೀನಿ 1 ಬೌಲು. 1 ಬೌಲು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಕಡಲೆಕಾಯಿ ಎಣ್ಣೆ ಹಾಕ್ಕೋಬಾರ್ದು. ಮಸ್ಟರ್ಡ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಸನ್ಫ್ಲವರ್ ಆಯಿಲು ಯೂಸ್ ಮಾಡ್ಕೋಬೇಕು. ಆವಾಗ ಚೆನ್ನಾಗಿ ಬರುತ್ತೆ. 2 ಬೌಲು ತುಪ್ಪ. ನಾನು 1 ಬೌಲ್ ತುಪ್ಪ, 1 ಬೌಲ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಜಸ್ಟ್ ಬಿಸಿ ಆದರೆ ಸಾಕು. ತುಂಬ ಕಾಯಬೇಕು ಅಂತ, ಬಿಸಿ ಆಗಬೇಕು ಅಂತನಿಲ್ಲ. ಸ್ವಲ್ಪ ಮೆಲ್ಟ್ ಆದರೆ ಸಾಕು. ಇವಾಗ ಮೆಲ್ಟ್ ಆಗಿದೆ. ಸ್ಟವ್ ಆಫ್ ಮಾಡಿಕೊಂಡು ಪಕ್ಕಕ್ಕೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಸಾಕು. ಇದು ತುಂಬ ಜಾಸ್ತಿ ಬಿಸಿ ಆಗಬೇಕು ಅಂತಲೇ ಇಲ್ಲ. ಇವಾಗ ಕರೆಕ್ಟಾಗಿದೆ. ಎಲ್ಲ ಕ್ಲೀನಾಗಿ ತುಪ್ಪ ಮತ್ತು ಎಣ್ಣೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ನಾನು ಕಡಲೆ ಹಿಟ್ಟನ್ನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟನ್ನ ನಾನು ಹುರ್ಕೊಂಡಿಲ್ಲ, ಹಾಗೇ ಡೈರೆಕ್ಟಾಗಿ ಮಾಡ್ತಾ ಇದ್ದೀನಿ. ಹುರ್ಕೋಬೇಕು ಅಂತಲೇ ಇಲ್ಲ ಫಸ್ಟು. ಇವಾಗ ನಾನು ಏನು ಮೆಲ್ಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಈ ಹಿಟ್ಟಿಗೆ. ತೋರಿಸ್ತಾ ಇದ್ದೀನಲ್ಲ ಅದೇ ಥರನೇ ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ. ಯಾವುದೇ ಕಾರಣಕ್ಕೂ ಮೈಸೂರು ಪಾಕ ಹಾಳಾಗೋದೇ ಇಲ್ಲ. ತುಂಬ ಸಾಫ್ಟಾಗಿ ಬರುತ್ತೆ. ಬಾಯಲ್ಲಿಟ್ಟರೆ ಕರಗೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ತಿಂತಾ ಇದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 1 ಗಂಟೆ ಇರಬಾರ್ದು. ತುಪ್ಪದಲ್ಲೇ ಮಿಕ್ಸ್ ಮಾಡ್ಕೋಬೇಕು ಫಸ್ಟು. ನಾನು ಸ್ಟವ್ ಏನು ಆನ್ ಮಾಡ್ಕೊಂಡಿಲ್ಲ ಫಸ್ಟು ಮಿಕ್ಸ್ ಮಾಡುವಾಗ. ಹಾಗೇ ಏನು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಲ್ಲ ಅದಕ್ಕೆ ತುಪ್ಪನ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಗಂಟು ಒಂದು ಇಲ್ಲ, ಈ ಥರ ಮಾಡ್ಕೋಬೇಕು. ಇವಾಗ ನೋಡಿ ಪಾಕ ರೆಡಿಯಾಗಿದೆ. 5 ವಿಷಲ್ ಆಗಿದೆ ಮತ್ತು ಸ್ಟೀಮ್ ಕೂಡ ಹೋಗಿದೆ. ಕರೆಕ್ಟಾಗಿರುತ್ತೆ. ಈ ಥರ ಮಾಡಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ನಿಮಗೆ ಖಂಡಿತವಾಗ್ಲೂ ಮೈಸೂರು ಪಾಕ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಇರಬೇಕು. ನಾನು ತೋರಿಸ್ತಾ ಇದ್ದೀನಲ್ವಾ, ಬಿಸಿ ಇರುವಾಗ ತೋರಿಸಿದಾಗ ಒಂದೇಳೆ ಪಾಕ ಬಂದಿದೆ. ತಣ್ಣಗಾದರೆ ಅದು ಗಟ್ಟಿಯಾಗುತ್ತೆ. ನೋಡಿ, ಈ ಥರ ಬರಬೇಕು. ಆವಾಗ ಕರೆಕ್ಟಾಗುತ್ತೆ. ನಾವು ನಾರ್ಮಲ್ ಪಾತ್ರೆಯಲ್ಲಿ ಮಾಡಿದಾಗ ಪಾಕ ಸರಿಯಾಗಿ ಬಂದಿಲ್ಲ ಅಂದರೆ ಮೈಸೂರು ಪಾಕ ಚೆನ್ನಾಗಿ ಬರೋದಿಲ್ಲ. ಈ
ಮೆಥಡ್‌ನ ನೀವು ಫಾಲೋ ಮಾಡಿ ಖಂಡಿತವಾಗ್ಲೂ ಮೈಸೂರು ಪಾಕ ಚೆನ್ನಾಗಿ ಬರುತ್ತೆ. ಇವಾಗ ಸ್ಟವ್ ಆನ್ ಮಾಡ್ಕೊಂಡು ಜಸ್ಟ್ ಇದನ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಇದನ್ನ ಯಾವುದೇ ಕಾರಣಕ್ಕೂ ನಾನು ಹುರ್ಕೊಳ್ತಾ ಇಲ್ಲ. ಸುಮ್ಮನೆ ಬಿಸಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಆದ್ರೆ ಸಾಕು. ಬಿಸಿ ಆದ್ಮೇಲೆ ನಾನೇನು ಪಾಕ ರೆಡಿ ಮಾಡ್ಕೊಂಡಿದ್ದೀನಲ್ಲ, ಅದನ್ನ ಹಾಕ್ಕೊಳ್ತಾ ಇದ್ದೀನಿ. 1 ನಿಮಿಷ ಜಸ್ಟ್ ಹಂಗೆ ಬಿಸಿ ಆದ್ರೆ ಸಾಕು. ಇವಾಗ ಏನು ನಾನು ಪಾಕ ರೆಡಿ ಮಾಡ್ಕೊಂಡಿದ್ದೀನಲ್ಲ, 1 ಎಳೆ ಪಾಕ ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೆನಪಿರಲಿ, ಉರಿ ಕಮ್ಮಿಯಲ್ಲೇ ಇಟ್ಕೋಬೇಕು, ಜಾಸ್ತಿಯಲ್ಲಿ ಇಟ್ಕೋಬಾರ್ದು. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮೈಸೂರು ಪಾಕ ಚೆನ್ನಾಗಿ ಬರಲ್ಲ. ಕಡಿಮೆ ಉರಿಯಲ್ಲಿ ಇಟ್ಕೊಂಡ್ರೆ ನೀವು ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಪಾಕ ಎಲ್ಲ ಹೊಂದ್ಕೋಬೇಕು. ಮಿಕ್ಸ್ ಮಾಡ್ತಾನೆ ಇರಬೇಕು, ಕೈ ಬಿಡಬಾರ್ದು. ನಾನ್ ಸ್ಟಿಕ್ಕಲ್ಲಾದರೆ ನಿಮಗೆ ತಳ ಹಿಡಿಯೋದಿಲ್ಲ. ನಾನು ಸ್ಟೀಲಲ್ಲಿ ಮಾಡ್ಕೊಂಡಿರೋದ್ರಿಂದ ಕಂಟಿನ್ಯೂ ಆಗಿ ತಿರುಗಿಸ್ತಾ ಬರಬೇಕು. ನೋಡಿ, ಇವಾಗ ಒಂದು ಕುದೀತಾ ಇರೋದು ಕಾಣ್ತಾ ಇರ್ಬೋದು. ಈ ಥರ ಚೆನ್ನಾಗಿ ಕುದಿಬೇಕು. ಫಸ್ಟು ಚೆನ್ನಾಗಿ ಕುದಿ ಬಂದಮೇಲೆ ನೀವು ತುಪ್ಪ ಹಾಕೋಬೇಕಾಗುತ್ತೆ. ನೋಡಿ, ಈ ಥರ ಕುದೀತಾ ಇದೆ. ಚೆನ್ನಾಗಿ ಕೈ ಆಡಿಸ್ತಾನೇ ಇರಬೇಕು. ಇವಾಗ ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇದು ಫಸ್ಟ್ ಟೈಮ್ ತುಪ್ಪ ಹಾಕ್ಕೊಳ್ತಾ ಇರೋದು ಬಿಸಿಗಿಟ್ಟ ಮೇಲೆ. ಮತ್ತೆ ನಾನು ತುಪ್ಪನ 3 ಇವಾಗ 1 ಸರಿ ಹಾಕಿದ್ದೀನಿ, ಮತ್ತೆ ಇನ್ನೂ 2 ಸರಿ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಪ್ಪ ಎಲ್ಲ ಎಳ್ಕೋಬೇಕು. ಇವಾಗ ಎಳ್ಕೊಂಡಿದೆ, ಮತ್ತೆ ಇನ್ನೊಂದು ಸರಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ತುಪ್ಪ ಕಡಿಮೆ ಆಯಿತು ಅಂದರೆ ಇನ್ನೂ ಒಂದು ಅರ್ಧ ಬೌಲು ತುಪ್ಪ ತಗೋಬೋದು. ನಾನು 2 ಬೌಲು ಯೂಸ್ ಮಾಡ್ತಾ ಇರೋದು. ನಾನು ಕಡಲೆ ಹಿಟ್ಟು ತಗೊಂಡಿದ್ದೀನಲ್ಲ, ಅದೇ ಬೌಲಲ್ಲೇ 2 ಬೌಲು ತುಪ್ಪ ತಗೊಂಡಿದ್ದೀನಿ. ಇವಾಗ ಎಲ್ಲನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ. ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡ್ತಾ ಇರ್ಬೋದು, ಒಂಚೂರು ಕೂಡ ತುಪ್ಪ ಕಾಣ್ತಾ ಇಲ್ಲ ಇವಾಗ. ಆದಷ್ಟು ಉರಿನ ಕಡಿಮೆಯಲ್ಲೇ ಇಟ್ಕೊಂಡೇ ಮಾಡ್ಕೊಳ್ಳಿ. ನೋಡಿ, ಇವಾಗ ರೆಡಿ ಆಗ್ತಾ ಇದೆ. ಇವಾಗ ತುಪ್ಪ ಕೂಡ ಬಿಡುತ್ತೆ ಅದು. ಸ್ವಲ್ಪ ಪಾತ್ರೆಗೆ ಅಂಟ್ಕೊಳ್ಳುತ್ತೆ. ಏನಂದರೆ ಇದು ಸ್ಟೀಲಲ್ಲಿ ಮಾಡ್ತಾ ಇರೋದ್ರಿಂದ. ನೀವು ನಾನ್ ಸ್ಟಿಕ್ಕಲ್ಲಿ ಮಾಡಿಕೊಂಡ್ರೆ ಅಂಟ್ಕೊಳ್ಳಲ್ಲ. ಕೈ ಬಿಡಬಾರ್ದು, ಚೆನ್ನಾಗಿ ತಿರುಗಿಸ್ಬೇಕು. ನೋಡಿ, ಅದು ತುಪ್ಪ ಬಿಡ್ತಾ ಇದೆ ಇವಾಗ. ಇವಾಗ ಈ ಥರ ಆದರೆ ನಿಮಗೆ ರೆಡಿ ಆಗಿದೆ ಅಂತ. ಇವಾಗ ನಾನು ಒಂದು ಪಾತ್ರೆ ಯಾವುದಾದ್ರೂ ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಸವರಿಟ್ಕೊಂಡಿದ್ದೀನಿ. ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ತುಪ್ಪ ಬಿಟ್ಟಿದೆಯಲ್ಲ, ಈ ಥರ ಬಿಡಬೇಕು. ಆವಾಗ ಕರೆಕ್ಟಾಗಿ ಬರುತ್ತೆ. ಗಟ್ಟಿನೂ ಆಗಲ್ಲ. ಬಾಯಿಗಿಟ್ರೆ ಕರಗೋಗುತ್ತೆ. ನೀವು ಮತ್ತೆ ಬೇರೆ ಅಂಗಡಿಯಿಂದ ತರೋದೇ ಇಲ್ಲ. ಅಷ್ಟು ರುಚಿಯಾಗಿರುತ್ತೆ. ಮಾಡೋದು ಕೂಡ ತುಂಬ ಈಸಿ. ಬಿಸಿ ಇರುವಾಗಲೇ ಎಲ್ಲನೂ ಕೂಡ ಲೆವೆಲಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಒಂದು ಚಿಕ್ಕ ಸ್ಪೂನಲ್ಲಾದರೂ ಕೂಡ ಮಾಡ್ಕೋಬೋದು. ಚೆನ್ನಾಗಿ ತಣ್ಣಗಾಗಬೇಕು. ಫಸ್ಟೇ ನಾನು ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತಣ್ಣಗಾದ್ಮೇಲೆ ಕಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅದರಿಂದ ಸ್ವಲ್ಪ ಬಿಸಿ ಇರುವಾಗ ನಾನು ಸುಮ್ಮನೆ ಥರ ಲೈನ್ ಥರ ಹಾಕಿ ಬಿಟ್ಟಿರ್ತೀನಿ. ತಣ್ಣಗಾದ್ಮೇಲೆ ನೀಟಾಗಿ ಕಟ್ ಮಾಡ್ಕೋಬೋದು. ನಿಮಗೆ ಯಾವ ಶೇಪು ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಯಾರಿಗೆಲ್ಲ ಮೈಸೂರು ಪಾಕ ಕರೆಕ್ಟಾಗಿ ಬರೋದಿಲ್ವೋ, ಈ ಮೆಥಡನ್ನ ಫಾಲೋ ಮಾಡಿ. ಖಂಡಿತವಾಗ್ಲೂ ನಿಮಗೆ ಮೈಸೂರು ಪಾಕ ಹಾಳಾಗೋದಿಲ್ಲ. ತುಂಬ ರುಚಿಯಾಗಿರುತ್ತೆ. ಬಾಯಲ್ಲಿಟ್ಟರೆ ಕರಗೋಗುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಈ ಹಬ್ಬಕ್ಕೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತಂತ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.